ಹಾಯ್ ಫ್ರೆಂಡ್ಸ್, ಇದ್ರಾಗ ಇ.ಪಿ.ಎಫ್‌ದು ಯು.ಎ.ಎನ್ ನಂಬರ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ. ಕ್ರೋಮ್ ಓಪನ್ ಮಾಡ್ಕೊರಿ. ಇದ್ರಾಗ ಇ.ಪಿ.ಎಫ್.ಒ ಅಂತ ಸರ್ಚ್ ಮಾಡ್ರಿ. ಇದ್ರಾಗ ಮೇನ್ ಲಾಗಿನ್ ಇ.ಪಿ.ಎಫ್.ಒ ಟಚ್ ಮಾಡ್ರಿ. ಇಲ್ಲಿ ಮೇಲ್ಗಡೆ ಸರ್ವಿಸ್ ಅಂತ ಐತಲ್ಲ, ಇದ್ರಾಗ ಫಾರ್ ಎಂಪ್ಲಾಯೀಸ್ ಅಂತ ಇದು ಟಚ್ ಮಾಡ್ರಿ. ಇಲ್ಲಿ ಮೆಂಬರ್ ಯು.ಎನ್ ಆನ್ಲೈನ್ ಸರ್ವಿಸ್ ಇದು ಟಚ್ ಮಾಡ್ರಿ. ಇವಾಗ ಇಲ್ಲಿ ನೋ ಯುವರ್ ಯು.ಎನ್ ನಂಬರ್ ಇದು ಟಚ್ ಮಾಡ್ರಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕ್ರಿ. ಇದು ಈ ರೀತಿ ಬಂದಾಗ ಐತಲ್ರಿ, ಇಲ್ಲಿ 3 ಡಾಟ್ ಟಚ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಟಚ್ ಮಾಡ್ರಿ. ಈ ರೀತಿ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕ್ರಿ. ಇಲ್ಲಿ ಕ್ಯಾಪ್ಚಾ ಇಲ್ಲಿ 2 ಸಲ ಕ್ಯಾಪ್ಚಾ ಹಾಕ್ಬೇಕ್ರಿ. ರಿಕ್ವೆಸ್ಟ್ OTP ಆದ್ಮ್ಯಾಗ ಒಂದ್ಸಲ ಹಾಕ್ಬೇಕ್ರಿ. ಇಲ್ಲಿ OTP ಬರ್ತದೆ. ಎರಡು ಸಲ ಹಾಕೋರಿ. OTP ಹಾಕಿದಾಗ ಇನ್ನೊಂದ್ಸಲ ಇಲ್ಲಿ ಕ್ಯಾಪ್ಚಾ ಹಾಕ್ಬೇಕ್ರಿ. ಕರೆಕ್ಟ್ OTP ಇಷ್ಟ ಆದ್ಮ್ಯಾಗ್ರಿ ಇಲ್ಲಿ ನಿಮ್ಮ ನೇಮ್ ಆಧಾರ್ ಕಾರ್ಡ್ ಯಾವ ರೀತಿ ಆ ನೇಮ್, ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡ್ ನಂಬರ್ ಕ್ಯಾಪ್ಚಾ ಹಾಕ್ಬೇಕು ನೋಡ್ರಿ. ಇಷ್ಟು ಹಾಕಿದ ಮ್ಯಾಗ ಇಲ್ಲಿ ಶೋ ಮೈ ಯು.ಎನ್ ನಂಬರ್ ಅಂತ ಐತಲ್ಲ, ಇದು ಟಚ್ ಮಾಡ್ರೆ ಆಟೋಮೆಟಿಕ್ ಯು.ಎನ್ ನಂಬರ್ ಶೋ ಆಗುತ್ತೆ ರೀ. ಇಲ್ಲಿ ಫಸ್ಟ್ ನೇಮ್, ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗ್ಬೇಕು ರೀ. ಆಧಾರ್ ಕಾರ್ಡ್ ಇದ್ದಂಗೆ ಆಧಾರ್ ಕಾರ್ಡ್ ನಂಬರ್ ಇಷ್ಟು ಹಾಕ್ರಿ, ಯು.ಎನ್ ನಂಬರ್ ಶೋ ಆಗುತ್ತೆ ರೀ.